ಸಾದಿಕ್ ಬೈಕ್ ಸರ್ವಿಸ್ ಶಿವನಿ. ವಿಷಯ ಏನಂದರೆ, ಇದು ಯೂನಿಕಾನ್ BS6. ಇದರಲ್ಲಿ ಸಮಸ್ಯೆ ಏನಿದೆ ಅಂದರೆ ನೋಡಿರಿ, ಕೀ ಆನ್ ಮಾಡಿದ್ರೆ ಇದರಾಗೆ ನ್ಯೂಟ್ರಲ್ ಲೈಟು, ಇಂಡಿಕೇಟ್ರು ಏನು ವರ್ಕ್ ಆಗ್ತಿಲ್ಲ. ಶೆಲ್ಫ್ ಒಂದು ಮಾತ್ರ ವರ್ಕ್ ಆಗುತ್ತೆ ನೋಡಿ. ಶೆಲ್ಫ್ ಒಂದು ಮಾತ್ರ ವರ್ಕ್ ಆಗ್ತಾಯಿದೆ ನೋಡಿರಿ. ಶೆಲ್ಫ್ ಒಂದು ಮಾತ್ರ ವರ್ಕ್ ಆಗ್ತಾಯಿದೆ. ಇದರಲ್ಲಿ ಸಮಸ್ಯೆ ಏನಿದೆ ಅಂದರೆ ನೋಡಿರಿ, ನಾನು ಫ್ಯೂಸ್ ಬಾಕ್ಸ್ ನೋಡಿರಿ, ಇದರಲ್ಲಿ ಫ್ಯೂಸ್ ಬರುತ್ತೆ. ಎಷ್ಟು ಫ್ಯೂಸ್ ಬರುತ್ತೆ? 1 2 3 4 5 ಫ್ಯೂಸ್ ಬರ್ತವೆ. ಈ 5 ಫ್ಯೂಸು ಚೆಕ್ ಮಾಡಿದ್ದೀನಿ. ಫ್ಯೂಸಲ್ಲಿ ಏನೂ ಸಮಸ್ಯೆ ಇಲ್ಲ, ಎಲ್ಲ ಫ್ಯೂಸು ಕರೆಕ್ಟಾಗಿದೆ. ಫ್ಯೂಸಲ್ಲೆಲ್ಲ ಕ್ಲೀನಾಗಿ ಚೆಕ್ ಮಾಡಿ, ಏನೂ ಸಮಸ್ಯೆ ಇಲ್ಲ ಫ್ಯೂಸಾಗೆ. ಮತ್ತು ಇದರಲ್ಲಿ ವೈರಿಂಗಲ್ಲೂ ಏನೂ ಸಮಸ್ಯೆ ಇಲ್ಲ. ಇದರಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ, ಇದು ನೋಡಿರಿ, ಇದು ಇ ಸಿ ಎಮ್ಮು ಏನಾಗಿದೆ ಅಂದರೆ, ಗ್ರೌಂಡ್ ಆಗಿದೆ. ಗ್ರೌಂಡಿಂಗ್ ಫೇಲ್ ಆಗಿದೆ. ಇದರಾಗೆ ಗ್ರೌಂಡಿಂಗ್ ಫೇಲ್ ಆಗಿ ECM ಹೋಗಿದೆ. ಇದು ಹೇಗೆ ಚೆಕ್ ಮಾಡಬೇಕು? ECM ಹೋಗಿದೆ, ಗ್ರೌಂಡಿಂಗ್ ಫೇಲ್ ಆಗಿದೆ ಅಂದರೆ ನೋಡಿರಿ, ಒಂದು ರಿಲೇ ಬರುತ್ತೆ ಇಲ್ಲಿ. ಈ ರಿಲೇ ಹತ್ರ ವೈಟ್ ಮತ್ತು ಗ್ರೀನ್ ಕಲರ್ ವೈರ್ ಬರುತ್ತೆ. ಈ ವೈರನ್ನ ಈ ಗ್ರೌಂಡಿಂಗ್, ಆ ಗ್ರೌಂಡಿಂಗ್ನ ಇಲ್ಲಿ ECMಗೆ ಬರುತ್ತೆ. ECMಗೆ ಗ್ರೌಂಡಿಂಗ್ ಬರುತ್ತೆ. ಈ ECM ಗ್ರೌಂಡಿಂಗು ECMಗೆ ಕನೆಕ್ಟ್ ಆಗಬೇಕು. ECMಗೆ ಕನೆಕ್ಟ್ ಆದರೆ ಎಲ್ಲ ವರ್ಕ್ ಆಗುತ್ತೆ. ಇದರಲ್ಲಿ ಏನಾಗಿದೆ ಅಂದರೆ, ECMಲ್ಲಿ ಗ್ರೌಂಡಿಂಗ್ ಫೇಲ್ ಆಗಿದೆ. ಇದನ್ನು ಹೇಗೆ ಚೆಕ್ ಮಾಡಬೇಕು ಅಂದರೆ ನೋಡಿರಿ, ನಾನು ರಿಲೇಯಿಂದ ಒಂದು ವೈರ್ ಬಂದಿದೆ, ಗ್ರೌಂಡಿಂಗ್ ವೈರು. ಆ ವೈರಿಗೆ ಒಂದು ವೈರ್ ಪೀಸ್ ಹಾಕಿ ನಾನು ಕಲೆಕ್ಷನ್ ಕೊಡ್ತೀನಿ. ನೋಡಿರಿ, ರಿಲೇ ಸೌಂಡ್ ಬರುತ್ತೆ ನೋಡಿರಿ, ರಿಲೇದು ಟಕ್ ಟಕ್ ಅಂತ. ಈ ಸೌಂಡ್ ಬಂದಾಗ ನೋಡಿರಿ, ರಿಲೇ ಇದು ವೈರ್ ಗ್ರೌಂಡಿಂಗ್ ಕೊಟ್ಟ ತಕ್ಷಣ ನ್ಯೂಟ್ರಲ್ ಲೈಟು ಪ್ಲಸ್ ಇಂಡಿಕೇಟ್ರ್ ಎಲ್ಲ ವರ್ಕ್ ಆಗ್ತಾಯಿದೆ ನೋಡಿರಿ. ನ್ಯೂಟ್ರಲ್ ಲೈಟ್ ವರ್ಕ್ ಆಗ್ತಾಯಿದೆ, ಇಂಡಿಕೇಟರ್ ವರ್ಕ್ ಆಗ್ತಾಯಿದೆ. ಇದರಲ್ಲಿ ಸಮಸ್ಯೆ ಏನಿದೆ ಅಂದರೆ ನೋಡಿರಿ, ಇದು ECU ಇದೆಲ್ಲ ಗ್ರೌಂಡಿಂಗ್ ಶಾರ್ಟ್ ಆಗಿದೆ. ಇದಕ್ಕೆ ಮೇಯ್ನು ಗ್ರೌಂಡಿಂಗು ಶಾರ್ಟ್ ಆಗಿರೋದ್ರಿಂದ ಇದು ECU ಹೋಗಿರೋದು. ಇದು ಈ ಥರ ಚೆಕ್ ಮಾಡೋದ್ರಿಂದ, ಈ ಗ್ರೌಂಡಿಂಗ್ ಕೊಟ್ಟು ವೈರು ಚೆಕ್ ಮಾಡೋದ್ರಿಂದ ನಿಮಗೆ ECU ಹೋಗಿದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಗ್ರೌಂಡಿಂಗ್ ಕೊಟ್ಟು ಚೆಕ್ ಮಾಡಿದ್ರೆ, ಇದು ಗ್ರೌಂಡಿಂಗ್ ಕೊಟ್ಟಾಗ ಇಂಡಿಕೇಟ್ರು ನ್ಯೂಟ್ರಲ್ ಲೈಟು ಎಲ್ಲ ವರ್ಕ್ ಆದರೆ ನಿಮಗೆ ವೈರಿಂಗಲ್ಲಿ ಏನು ಸಮಸ್ಯೆ ಇಲ್ಲ, ವೈರಿಂಗ್ ಎಲ್ಲ ಕರೆಕ್ಟಾಗಿದೆ. ಮೇನ್ ಪ್ರಾಬ್ಲಮ್ಮು ECU ಹೋಗಿದೆ. ಇದರಲ್ಲಿ ಗ್ರೌಂಡಿಂಗ್ ಸಪೋರ್ಟ್ ತಗೊಳ್ತಾ ಇಲ್ಲ, ಗ್ರೌಂಡಿಂಗ್ ಫೇಲ್ ಆಗಿದೆ. ಇದನ್ನು ಆಲ್ಟರ್ನೇಟ್ ಏನು ಮಾಡೋಕ್ಕೆ ಬರೋಲ್ಲ. ಇದು ECU ಚೇಂಜ್ ಮಾಡಬೇಕಾಗುತ್ತೆ. ಇದು ಚೇಂಜ್ ಮಾಡಿದ್ರೆ ಈ ಗಾಡಿಯಲ್ಲಿರೋ ಸಮಸ್ಯೆ ಬಗೆಹರುತ್ತೆ ಮತ್ತು ಎಲ್ಲದು ವರ್ಕ್ ಆಗುತ್ತೆ. ಥ್ಯಾಂಕ್ ಯು.